ವಿರಾಮದ ಬಳಿಕ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಮಾತನಾಡ್ತಾ ತಿಳ್ಕೊಳ್ತಾ ಇದ್ವಿ ಈ ಮನ್ಮಥ ನಾಮ ಸಂವತ್ಸರಕ್ಕೆ ಶನಿ ಅಧಿಪತಿಯಾಗಿದ್ದಾನೆ ಅಂತ ಹೇಳಿ ಕೇಳಿ ಶನಿಗೆ ಅತ್ಯಂತ ಕ್ರೂರ ಗ್ರಹ ಅನ್ನೋ ಒಂದು ಅಪಕೀರ್ತಿ ಅಂಟಿರೋದು, ಆತ ಈ ಬಾರಿ ರಾಜತ್ವವನ್ನ ವಹಿಸಿರೋದು. ಹಾಗಾದ್ರೆ ನಮ್ಮ ಜೀವನದ ಮೇಲೆ ಜೊತೆಗೆ ನಮ್ಮ ದೇಶದ ಆಡಳಿತದ ಮೇಲೆ ಈ ಶನಿ ಗ್ರಹ ಯಾವ ರೀತಿಯಾದ ಪರಿಣಾಮವನ್ನ ಬೀರ್ತಾ ಹೋಗ್ತಾನೆ ತಿಳ್ಕೊಳ್ಳೋಣ. ಗೋಪಾಲ್ ಶರ್ಮಾ ಗುರುಗಳೇ, ರಾಜತ್ವವನ್ನ ವಹಿಸಿದ್ದಾನೆ ಶನಿ, ಕ್ರೂರಿ, ಅತ್ಯಂತ ಪರೀಕ್ಷೆ ಮಾಡುವ ಗ್ರಹ ಅಂತ ಹೇಳಿ ಆತನಿಗೆ ಅಪಕೀರ್ತಿ ಇರೋದು. ಸೊ ಈ ಬಾರಿ ಆತ ರಾಜತ್ವವನ್ನ ವಹಿಸಿರೋದ್ರಿಂದ ಯಾವ ರೀತಿ ಇರುತ್ತೆ ಜನಜೀವನ ನಮ್ದು? ನೋಡಿ, ಗ್ರಹಗಳಲ್ಲಿ ಶನಿ ಕೊಡುವಷ್ಟು ಕಷ್ಟದ ಫಲವನ್ನು ಮತ್ಯಾವುದು ಗ್ರಹಗಳು ಕೊಡಲ್ಲ ಅಂತ, ನಷ್ಟ ಫಲಗಳು ಜಾಸ್ತಿ ಅವನಿಗೆ ಹೇಳಿರುವಂಥದ್ದು. ಅದಕ್ಕಿಂತಲೂ ಭಯಕಾರಕ, ಜನರಿಗೆ ಭೀತಿಯನ್ನು ಭಯವನ್ನು ಹುಟ್ಟಿಸಿ ಸನ್ಮಾರ್ಗದೆಡೆಗೆ ಎಳೆದುಕೊಂಡು ಬರುವಂಥ ಒಂದು ಅಧ್ಯಾಪಕ ಅಂತ ಹೇಳ್ತೇವೆ ನಾವು ಶನಿಗೆ. ಅವನು ಕೊಡುವಷ್ಟು ಶುಭ ಫಲಗಳು ಅಥವಾ ಕೆಟ್ಟ ಫಲಗಳು ಮತ್ಯಾವ ಗ್ರಹಗಳು ಕೊಡಲ್ಲ. ಈ ವತ್ಸರದ ಆದಿಯಲ್ಲಿ ಸೂರ್ಯೋದಯಕ್ಕೆ ಸರಿಯಾಗಿ ಶನಿ ಹೋರೇನೇ ಆರಂಭವಾಗುತ್ತಿದೆ. ಶನಿವಾರ ದಿವಸ ಆದ್ದರಿಂದ ಶನಿ ಹೋರೇನೇ ಆರಂಭವಾದ್ರಿಂದ ಶನಿ ಇವತ್ತಿನ ದಿವಸ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ನಿಂತ್ಕೊಂಡಿದ್ದಾನೆ. ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ತೊಂದರೆಗಳು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಒಂದನೇದಾಗಿ ಶನಿ ಚಾರ ಫಲದಲ್ಲಿ ಏನು ಮಾಡ್ತಾನೆ ಅಂತಂದರೆ ಮಂದವೃಷ್ಟಿ, ಮಳೆಯನ್ನು ಕಡಿಮೆ ಮಾಡ್ತಾನೆ. ಎಲ್ಲೆಲ್ಲೂ ಅಲ್ಲಲ್ಲೂ ಸ್ವಲ್ಪ ಮಳೆಗಳು ಬೀಳ್ತದೆ. ಪ್ರಜಾಕ್ಷಯ ಅಂತ ಹೇಳಿದಾನೆ, ಪ್ರಜೆಗಳು ಸಾಕಷ್ಟು ಜನ ನಷ್ಟ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಯಾವುದರಿಂದ? ರೋಗ ರುಜಿನಾದಿಗಳಿಂದ, ಅಪಘಾತಗಳಿಂದ, ಮಾನ ನಷ್ಟದಿಂದ ಅಥವಾ ಆತ್ಮಹತ್ಯೆಯಿಂದ ಇವೆಲ್ಲವೂ ಸಹಿತವಾಗಿ ಸಂಭವಿಸುವಂತಹ ಸಾಧ್ಯತೆಗಳು ಸಾಕಷ್ಟಿರುವಂತಹದ್ದು. ರಾಜಕೀಯವಾಗಿ ಯಾವೆಲ್ಲ ರೀತಿಯ ಸಂಚಲನ ಉಂಟಾಗುತ್ತೆ, ಆರೋಗ್ಯದ ಮೇಲೆ ಆಗುವ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ವಿ. ಶನಿ ರಾಜತ್ವದ ಅಧಿಕಾರದಲ್ಲಿ ಇದ್ದಾಗ ಇನ್ನು ಮಂತ್ರಿಯ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ನೋಡಿದಾಗ ಅಲ್ಲೂ ಕೂಡ ಪಾಪಗ್ರಹವೇ ಇದೆ. ಅಂದ್ರೆ ಕುಜಗ್ರಹ ಮಂತ್ರಿ ಸ್ಥಾನವನ್ನ ಆಕ್ರಮಿಸಿದೆ. ಹಾಗಾದ್ರೆ ಇದರ ಪ್ರಭಾವ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೋಕ್ಷಗುಂಡಂ ಗುರೂಜಿ, ಈಗಾಗಲೇ ಶನಿಯ ಪ್ರಭಾವದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಆದ್ರೆ ಮಂತ್ರಿ ಸ್ಥಾನದಲ್ಲೂ ಕೂಡ ಒಂದು ಪಾಪಗ್ರಹ ಇದ್ದು ಈತ ಕೂಡ ಬಹಳಷ್ಟು ಕ್ರೂರಿ ಅಂತ ಕೇಳ್ಪಡ್ತೀವಿ. ಸೊ ಇದರ ಪ್ರಭಾವ ಹೇಗಿರುತ್ತೆ? ಕುಜಸ್ಯ ಮಂತ್ರಿತ್ವ ಫಲಂ ಅಂತ ಹೇಳಿದ್ದಾರೆ. ಇದಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಶ್ಲೋಕ ಏನು ಅಂತಂದರೆ, ದಹನ ಪ್ರಹರಣ ಶಂಬರ ಮರುದಾಮಯ ಭೀತಿ ರತುಲಾ ಸ್ಯಾತ್ ಕ್ಷಿತಿತನಯೇ ಸತಿ ಮಂತ್ರಿಣಿ ಶೋಷಂ ಸಮುಪೈತಿ ಸರ್ವಸಸ್ಯ ಜಯ ಅಂತ ಹೇಳ್ತಾರೆ. ಕುಜ ಮಂತ್ರಿ ಆಗಿರೋದ್ರಿಂದ ಏನೇನೆಲ್ಲ ಒಂದು ವ್ಯತ್ಯಾಸಗಳಾಗಬಹುದು, ಯಾವ ರೀತಿಯಾದಂಥ ಒಂದು ಪ್ರಭಾವಗಳು ಈ ವರ್ಷ ನಾವು ಕಾಣಬಹುದು ಅನ್ನೋದನ್ನು ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಪಂಚಾಂಗ ಕರ್ತೃಗಳ ಪ್ರಕಾರವಾಗಿ ಕುಜ ಮಂತ್ರಿ ಆಗಿರೋದ್ರಿಂದ ಪೈರು ಪಚ್ಚಗಳೆಲ್ಲವೂ ಸಹ ಒಣಗಿ ಹೋಗತಕ್ಕಂಥದ್ದು, ಅಗ್ನಿಭಯ ಹೆಚ್ಚಾಗತಕ್ಕಂಥದ್ದು, ಜಲೋಪದ್ರವಗಳು ಹೆಚ್ಚಾಗತಕ್ಕಂಥದ್ದು, ಸುಂಟರ ಗಾಳಿಯ ಒಂದು ಬಡಿತ ಹೆಚ್ಚಾಗತಕ್ಕಂಥ ಒಂದು ಸಾಧ್ಯತೆಗಳು, ರೋಗ ಪೀಡೆ ಇದಿಷ್ಟು ಆಗುವಂಥ ಒಂದು ಸಾಧ್ಯತೆಗಳು ಅಂತ ಸ್ಥೂಲವಾಗಿ ಹೇಳಿದ್ದಾರೆ. ಹಾಗಾದ್ರೆ ರಾಜಕೀಯವಾಗಿ ಅಥವಾ ಇಡೀ ದೇಶದ ಸಂದರ್ಭಗಳನ್ನ ನೋಡೋದಾದ್ರೆ ಇನ್ನು ಹೊಡೆದಾಟ ಬಡದಾಟ ಹೆಚ್ಚಾಗೋ ಸಾಧ್ಯತೆ, ಅಶಾಂತಿಯ ಸಾಧ್ಯತೆ ಇದೆಯಾ? ಹಾಗಾದ್ರೆ ಮುಖ್ಯವಾಗಿ ನಮಗೆ ಒಂದು ಡಿಫೆನ್ಸ್ ಸೆಕ್ಟರ್ ಏನಿದೆ ಮತ್ತು ಒಂದು ಹೋಮ್ ಮಿನಿಸ್ಟ್ರಿ ಏನಿದೆ, ಇದ್ರ ಮೇಲೆ ಹೆಚ್ಚಿನ ಒಂದು ಪ್ರಭಾವವನ್ನು ನಾವು ನೋಡ್ತೀವಿ ನಾವು. ಸರಿ, ಇನ್ನು ಅರುಳಾನಂದ್ ಗುರುಜಿ ಕೇಳ್ತಾ ಇದ್ವಿ, ರಾಜ ಮಂತ್ರಿ ಇಬ್ಬರೂ ಕೂಡ ಕಲಹ ಪ್ರಿಯರು, ಕಲವನ್ನ ಪ್ರಚೋದನೆ ಮಾಡೋರು ಅಂತ ಹೇಳಿ. ಸೇನಾಧಿಪತಿ ಸ್ಥಾನದಲ್ಲಿ ಚಂದ್ರ ಇರೋದು, ಈತನ ಪ್ರಭಾವ ಯಾವ ರೀತಿ ಇರುತ್ತೆ? ಈತನಿಂದನಾದ್ರೂ ಒಳಿತು ಅಥವಾ ಉತ್ತಮವನ್ನ ನಾವು ನಿರೀಕ್ಷಿಸಬಹುದಾ? ಸಾಮಾನ್ಯವಾಗಿ ಚಂದ್ರನನ್ನ ಚಂಚಲ ಗ್ರಹ ಅಂತ ಕೂಡ ನಾವು ಚಂದ್ರಮ ಮನಸೋಜಾತ ಅಂತ ಹೇಳ್ತೀವಿ. ಮನಸ್ಸಿಗೆ ಅಧಿಪತಿ, ಚಂಚಲ ಎಲ್ಲಿ ಉಂಟಾಗುತ್ತೆ? ಮನಸ್ಸಿನಲ್ಲಿ, ಬುದ್ಧಿನಲ್ಲಿ ಉಂಟಾಗುತ್ತೆ. ಆದರೆ ಒಂದು ವಿಷಯ ಇಲ್ಲಿ ನೋಡ್ಬೇಕು ಅಂತಂದ್ರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರ ಯಾರಿಗೂ ವೈರಿ ಅಲ್ಲ, ಯಾರನ್ನು ಕೂಡ ಅವನು ವೈರಿಯಾಗಿ ಭಾವಿಸೋದಿಲ್ಲ. ಬಹಳ ವಿಶೇಷವಾಗಿ ಮನ್ಮಥನಾಮ ಸಂವತ್ಸರದಲ್ಲಿ ಅರ್ಕಾಧಿಪತಿಯಾಗೂ ಅವನೇ ಇದ್ದಾನೆ, ಮೇಘಾಧಿಪತಿಯಾಗೂ ಅದೇ ಇದ್ದಾನೆ, ಸೇನಾಪತಿಯಾಗೂ ಅದೇ ಇದ್ದಾನೆ. ಅಂದರೆ ಒಂದು ಸೇನಾಪತಿ ಅಂದರೆ ನೋಡಿ, ಮಿಲಿಟ್ರಿ ಕೂಪ್ಸ್ ಅಂತ ಹೇಳ್ತೀವಿ. ಬೇರೆ ದೇಶಗಳೆಲ್ಲ ನೋಡಿದ್ರೆ ಮಿಲಿಟ್ರಿ ಅವರೆಲ್ಲ ಬಂದು ಆಕ್ರಮಣ ಮಾಡಿಕೊಂಡು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂತಹ ತೀರ್ಮಾನಗಳೆಲ್ಲ ತಗೊಂಡಿದ್ದಾರೆ. ಆದರೆ ಇಲ್ಲಿ ಶನಿ ಹಾಗೂ ಕುಜ ಇದ್ದರೂ ಕೂಡ, ಅವರಲ್ಲಿ ವೈರತ್ವ ಇದ್ದರೂ ಕೂಡ ಚಂದ್ರನಿಗೆ ಯಾರದೇ ವಿಧವಾದಂತಹ ವೈರತ್ವ ಇಲ್ಲ. ಆ ಸಮಯದಲ್ಲಿ ಏನು ಮಾಡ್ತಾನೆ ಅಂದರೆ ಸ್ವಲ್ಪ ಅವನದೇ ಆದಂತಹ ಚಂಚಲಗಳು ಹೆಚ್ಚಾಗಿರುತ್ತೆ. ಯಾಕಂದರೆ ಇವಾಗ ತೊಗೊಂಡ್ರೆ ನೀರು ನೋಡಿ, ಎಲ್ಲೋ ಹಿಂದಿನ ಕಾಲದಲ್ಲಿ ಭಾಳ ಹಿಂದೆ ಪುರಾಣದಲ್ಲಿ ಹೇಳಿದ್ರಂತೆ ನೀರನ್ನು ಖರೀದಿ ಮಾಡುವಂತಹ ಪರಿಸ್ಥಿತಿ ಬರುತ್ತೆ ಅಂತ. ಇವತ್ತಿನ ದಿವಸ ನೀವು ನೋಡಿದ್ರೆ ಎಲ್ಲದಕ್ಕೂ ಕುಡಿಯೋದಕ್ಕೆ ಕೂಡ ನೀರನ್ನು ನಾವು 1 ಲೀಟ್ರ್ ಹಾಲ್ಗಿಂತ 1 ಲೀಟ್ರ್ ನೀರಿನ ಬೆಲೆ ಹೆಚ್ಚಾಗಿದೆ. ಆ ರೀತಿ ನೀರಿನ ಅಪಘಾತಗಳು ಹೆಚ್ಚಾಗಿ ತೊಂದರೆ ಆಗುತ್ತೆ. ಒಂದು ಕಡೆ ಪ್ರವಾಹ ಹೆಚ್ಚಾಗಿ ಬರ್ಬೋದು, ಇನ್ನೊಂದು ಕಡೆ ನೀರು ಇಲ್ಲದೇ ಹೋಗ್ಬೋದು. ಸರಿ ಸಮಾನವಿಲ್ಲದೆ ಹೋಗುವಂತಹ ಅಮಾವಾಸ್ಯೆ ಪೌರ್ಣಮಿ ಅಂತ ಏನು ಹೇಳ್ತೀವಿ, ಆ ರೀತಿ ತೊಂದರೆಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದು ಮಾತಿರೋದು, ರಾಜ ಶನಿಗೂ ಹಾಗೂ ಸೇನಾಧಿಪತಿ ಚಂದ್ರಂಗೂ ಆಗ್ ಬರಲ್ಲ ಅಂತ ಹೇಳಿ. ಸೊ ಶನಿ ಚಂದ್ರನನ್ನ ಹಿಡಿದಿಟ್ಕೊಳ್ಳುವ ಪ್ರಯತ್ನ ಏನಾದ್ರೂ ಮಾಡ್ತಾನ? ಚಂದ್ರನಿಂದ ಒಳ್ಳೇದಾಗದನ್ನು ಕೂಡ ಶನಿ ಅದನ್ನ ತಡೆ ಹಿಡಿಯೋ ಪ್ರಯತ್ನ ಏನಾದ್ರೂ ಇಲ್ಲ. ಕುಜನಿಗೆ ಸ್ವಲ್ಪ ಮಿತ್ರ ಸ್ಥಾನದಲ್ಲಿ ಇರ್ತಕ್ಕಂಥದ್ರಿಂದ ಖಂಡಿತ ಅಲ್ಲಿ ಕಠಿಣವಾದ, ನಮ್ಮ ಇವರು ಹೇಳಿದಂಗೆ ಕಠಿಣವಾದಂತಹ ಒಂದು ಕಾನೂನುಗಳನ್ನು ತಂದು
ಜನರನ್ನು ಅದಕ್ಕೆ ಒಳಪಡುವಂತಹ ರಾಜ ಶನಿ ಆದ್ದರಿಂದ ಯಾವಾಗ ನೋಡ್ಬೋದು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅದು ಇನ್ನೂ ಹೆಚ್ಚಾಗುತ್ತೆ ಈ ವರ್ಷ ರಾಜನೇ ಶನಿಯಾಗಿರೋದ್ರಿಂದ. ಅದೇ ರೀತಿಯಲ್ಲಿ ಹೆಚ್ಚಿನ ಕಾನೂನು ಅದಕ್ಕೋಸ್ಕರ ಕ್ರಮಗಳನ್ನು ತಂದಾಗ ಸ್ವಲ್ಪ ಭಯ ಉಂಟು ಮಾಡ್ತಾನೆ ಜನಗಳಲ್ಲಿ. ನಷ್ಟಾಧಿಪತಿ ಅಂತ ಹೇಳಿದ್ವಿ, ಖಂಡಿತ ಇಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥವರು ಚಂದ್ರನ ಮನಸ್ಸಿನನ್ನು ಇಟ್ಟುಕೊಂಡು ಒಂದು ರೀತಿಯ ಸ್ಥಿರವಾದಂತಹ ದಿನದಲ್ಲಿ ಇದು ಹುಟ್ಟಿರೋದ್ರಿಂದ, ಅಸ್ಥಿರದಲ್ಲಿ ಹುಟ್ಟಿರೋದ್ರಿಂದ ಅವರು ಬಹಳ ವಿಶೇಷವಾದಂಥ ಕಾನೂನುಗಳನ್ನು ತಂದಾಗ ಭಯ ಪಟ್ಟುಕೊಂಡು ಜನ ಕೆಲವನ್ನು ನಷ್ಟ ಮಾಡ್ಕೋಬೋದು. ಏನಪ್ಪ ನಷ್ಟ ಮಾಡ್ಕೋಬೋದು ಅಂದರೆ ಬೇರೆ ಚಿಂತನೆ, ಬೇರೆ ಹೆಣ್ಣುಮಕ್ಕಳ ಬಗ್ಗೆ ಚಿಂತನೆಯನ್ನು ನಷ್ಟ ಮಾಡಿಕೊಂಡ್ರೆ ಒಳ್ಳೆಯದೇನೆ. ಇದ್ರ ಜೊತೆಗೆ ಅರ್ಘಾಧಿಪತಿ ಹಾಗೂ ಮೇಘಾಧಿಪತಿ ಅರ್ಘಾಧಿಪತಿ ಆದಾಗ ಕೂಡ ಏನಾಗುತ್ತೆ ಅಂತಂದ್ರೆ ರಾಜಕೀಯ ವ್ಯಕ್ತಿಗಳ ಸಂಬಂಧಿಕರಿಂದ ಅವರಿಗೆ ತೊಂದರೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅವ್ರ ಮಗ ಇದನ್ನು ಮಾಡ್ದ, ಅವ್ರ ಹೆಂಡತಿ ಇದು ಮಾಡಿದ್ರು, ಅವ್ರ ಮಾವ ಇದು ಮಾಡ್ದ, ದುಡ್ಡು ಹೊಡ್ಕೊಂಡ್ರು, ಈ ಥರ ಎಷ್ಟೋ ಕಪ್ಪಣ ಇಟ್ಕೊಂಡಿದ್ರು ಅಥವಾ ಏನೋ ಲೋಕಾಯುಕ್ತ ರೈಡ್ ಬಂತು, ಈ ರೀತಿ ಸಂಬಂಧಿಕರಿಂದ ರಾಜಕೀಯ ವ್ಯಕ್ತಿಗಳಿಗೆ ಹೆಚ್ಚಾದಂತಹ ತೊಂದರೆಗಳು ಬರುವಂತಹ ಸಾಧ್ಯತೆಗಳು ಇದೆ. ಇದರ ಜೊತೆ ಏನಾಗುತ್ತೆ ಅಂದರೆ ಈ ಮನಸ್ಸಿಗೆ ಈ ಸಂತೋಷ ಕೊಡುವಂಥದ್ದು ಅಂತ ನಾವೇನು ಅಂದ್ಕೊಂಡಿದ್ದೀವಿ, ಒಂದು ಕಂಪ್ಯೂಟರ್ ಆಗ್ಬೋದು, ಸಿನಿಮಾ ಆಗ್ಬೋದು, ಬೇರೆ ವಿಧವಾದಂಥ ಕಲೆಗಳಾಗ್ಬೋದು, ಇದರಿಂದ ಹೆಚ್ಚು ಅವ್ರ ಮನಸ್ಸಿಗೆ ಚಂಚಲ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರಿಂದ ಏನೋ ಒಂದು ನೀತಿ ಕಲಿತೆ, ಅದರಿಂದ ಏನೋ ಒಂದು ಒಳ್ಳೆಯದಾಯಿತು ಅನ್ನೋದು ಹೋಗಿ ಇನ್ನು ಹೆಚ್ಚಿನ ದೌರ್ಜನ್ಯಗಳು, ಕ್ರೈಮ್ಸು ಇದೆಲ್ಲ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಕಠಿಣವಾದಂತಹ ಕಾನೂನುಗಳು ಒಂದು ಕಡೆ ಬರೋದಾದರೆ, ಇನ್ನೊಂದು ಕಡೆ ವೈರಾಗ್ಯವಾಗಿ ಜನಗಳು ಅದನ್ನು ತಗೊಂಡು ಏನು ಬೇಕೋ ಅದನ್ನು ಪಡ್ಕೊಂಡು ಬೇಡದೇ ಇರೋದನ್ನು ನಷ್ಟ ಮಾಡಿಕೊಂಡ್ರೆ ಶನಿ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತೆ. ಇನ್ನು ಭಾನುಪ್ರಕಾಶ್ ಶರ್ಮಾ ಗುರುಜಿಯವರು ಏನಂತಂದ್ರೆ ಸಸ್ಯಾಧಿಪತಿಯಾಗಿ ಶುಕ್ರ ಈ ಬಾರಿ ತನ್ನ ಅಧಿಕಾರವನ್ನು ವಹಿಸ್ಕೊಳ್ತಾ ಇರೋದು, ಶುಕ್ರನಿಂದನಾದರೂ ಉತ್ತಮವಾದ ಫಲವನ್ನು ನಿರೀಕ್ಷಿಸಬಹುದಾ? ಯಾಕಂದ್ರೆ ಆಹಾರ ಧಾನ್ಯಗಳು ಅಂತಂದ್ರೆ ಅದ್ರ ಮೇಲೆ ಸಾಕಷ್ಟು ಅವಲಂಬಿತವಾಗಿರುತ್ತೆ ನಮ್ಮ ಜನಜೀವನ. ಸೊ ಹಾಗಾಗಿ ಯಾವ ರೀತಿ ಇರುತ್ತೆ ಶುಕ್ರನ ಫಲಾನುಫಲ? ಶುಕ್ರನಿಗೆ ನಾವು ವಿಶೇಷವಾಗಿ ಸಸ್ಯಾಧಿಪತಿ ಅಂತ ಅವನ ಹೆಸರು ಶುಕ್ರನ ಮಾಡಿದ್ದಾರೆ. ವಿಶೇಷವಾದಂಥ ಫಲಗಳನ್ನು ಈ ವರ್ಷ ನಾವು ಪಡ್ಕೋತೀವಿ. ಶುಕ್ರ ಅಂದ ತಕ್ಷಣ ನಾವು ಸಸ್ಯಾಧಿಪತಿಯಲ್ಲೇ ನೋಡುವಂತಲ್ಲ ಬೀಜಾಂಕುರಗಳು ಅಂತಲೇ ಹೇಳಿ ತೊಗೊಳ್ಬೋದು. ನಾವೆಲ್ಲವನ್ನು ಸಹಿತ ಹೆಣ್ಣು ಅನ್ನೋದನ್ನು ತೊಗೊಳ್ತೀವಿ. ಅದರಲ್ಲಿ ಎಲ್ರಿಗೂ ಸಹಿತ ಸಂತಾನ, ಮಕ್ಕಳುಗಳಾಗ್ಬೋದು, ಮತ್ತು ಎಲ್ಲ ಬೀಜಗಳ ಅಭಿವೃದ್ಧಿಗಳು, ಮತ್ತು ವೀರ್ಯಕ್ಕೂ ಅಧಿಪತಿ ಅವನೇ. ಆದ್ದರಿಂದ ತುಂಬ ಜನ ವರ್ಷದಿಂದ ಕಾಯ್ತಾ ಇರ್ತೀರ, 4-5 ವರ್ಷದಿಂದ ನಮಗೆ ಸಂತಾನ ಮಕ್ಕಳ ಫಲ ಇಲ್ಲ ಅಂತ. ಅವೆಲ್ಲರೂ ಸಹಿತ ಶುಕ್ರನ ಹೆಸರಿ ಸಸ್ಯಾಧಿಪತಿ ಆಗಿ ಎಲ್ಲದರ ಸಹಿತ ಗರ್ಭದಲ್ಲಿ ಬೀಜವನ್ನು ಹುಟ್ಟುವಂತೆ, ಸಂತಾನವನ್ನು ಹುಟ್ಟುವಂತೆ ಮಾಡ್ತಾನೆ. ಮತ್ತು ಬೂದು ಬಣ್ಣದ ಪಾಂಡುಭೂಮಿ ಅಂತ ಕರೀತಾರೆ, ಅಂದರೆ ಸಂಸ್ಕೃತದಲ್ಲಿ ಬೂದು ಒಂದಕ್ಕೆ ಅದು ಕರೀತಾರೆ. ಆ ಹುಟ್ಟುವಂಥ ಹತ್ತಿ ಬೀಜಗಳು ಆಗ್ಬೋದು, ಯಾವುದೇ ಒಂದು ವಿಶೇಷವಾದಂತಹ ಫಲವನ್ನು ಕೊಡುತ್ತದೆ. ಹೀಗೆ ಅನೇಕ ವಿಚಾರಗಳು, ಸಂತಾನದ್ದಾಗ್ಬೋದು, ಹೆಣ್ಣಿಂದಾಗ್ಬೋದು, ಎಲ್ಲ ಸಮಸ್ಯೆಯನ್ನು ಶುಕ್ರನು ಸಸ್ಯಾಧಿಪತಿಯೇ ಆಗಿರುವುದರಿಂದ ವಿಶೇಷವಾದಂಥ ಮರಗಳು, ವಸ್ತುಗಳು, ಹಣ್ಣು ಹಂಪಲುಗಳು ಎಲ್ಲವನ್ನು ಕೊಡುವಂಥ ಶುಕ್ರನು ವಿಶೇಷ ಫಲವನ್ನು ಕೊಡ್ತಾನೆ. ಯುಗಾದಿ ಹಬ್ಬದ ಪ್ರಯುಕ್ತದ ಈ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ಬಳಿಕ.